ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮೋಮೋಸ್ ಮತ್ತು ಶೇಜ್ವಾನ್ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನನಗೆ ಶೀತ ಆಗಿಬಿಟ್ಟು ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ. ಆಹಾ, ಅಷ್ಟು ಚೆನ್ನಾಗಿದೆ ಅಲ್ಲ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಬನ್ನಿ ಮಾಡೋಣ. ಅದನ್ನು ಮಾಡೋದಕ್ಕೆ ಒಂದು ದಪ್ಪ ಕ್ಯಾಪ್ಸಿಕಮ್, ಈರುಳ್ಳಿ, ತುರಿದಿರೋ ಪನ್ನೀರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾರ್ನನ್ನು ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಮತ್ತು ಒಂದು ಕಾಲು ಭಾಗ ಕೋಸನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಕ್ಯಾರೆಟನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಚಿಲ್ಲಿ ಸಾಸ್ ತಗೊಂಡಿದ್ದೀನಿ, ರೆಡ್ ಚಿಲ್ಲಿ ಸಾಸು. ಹಾಗೆಯೇ ಸ್ವಲ್ಪ ಫ್ಲೇಕ್ಸು, ರೆಡ್ ಚಿಲ್ಲಿ ಫ್ಲೇಕ್ಸು, ಹಾಗೆಯೇ ಹರ್ಬ್ಸು ಮತ್ತು ಕೆಚಪ್ಪನ್ನು ತಗೊಂಡಿದ್ದೀನಿ ನಾನು, ಟೊಮೊಟೊ ಕೆಚಪ್ಪು. ಈಗ ಒಂದು ಮಿಕ್ಸಿ ಜಾರ್ಗೆ ಕಾರ್ನ್, ಕ್ಯಾಪ್ಸಿಕಮ್, ಕ್ಯಾರೆಟ್ ಮತ್ತು ಕ್ಯಾಬೇಜನ್ನು ಒಂದೊಂದನ್ನು ಸಪ್ರೇಟಾಗಿ ನಾವು ಮಿಕ್ಸಿಯಲ್ಲಿ ತರಿತರಿಯಾಗಿ ರುಬ್ಕೋಬೇಕು. ನೀರು ಸೇರಿಸ್ದೆ ರುಬ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ನೆಕ್ಸ್ಟು ಕ್ಯಾಪ್ಸಿಕಮ್. ಈಗ ನೋಡಿ, ಕ್ಯಾಪ್ಸಿಕಮ್ ಸಹ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಕ್ಯಾರೆಟು. ನೋಡಿ, ಈ ಕ್ಯಾರೆಟ್ ಸಹ ಆಗಿದೆ. ಈಗ ಎಲೆಕೋಸನ್ನು ಮಾಡ್ಕೊಳ್ಳೋಣ. ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಆಲ್ರೆಡಿ. ಪನ್ನೀರ್ ಸಹ ತುರಿದಿಟ್ಕೊಂಡಾಗಿದೆ. ಈಗ ಎಲೆಕೋಸನ್ನು ಸಹ ಅದೇ ರೀತಿ ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ಎಲ್ಲವನ್ನು ಹಿಂಡಿಬಿಟ್ಟು ಅದರೊಳಗಡೆ ಇರ್ತಕ್ಕಂಥ ನೀರನ್ನು ತೆಗಿಬೇಕು. ಅದರೊಳಗಡೆ ನೀರಿನಂಶ ಹೆಚ್ಚಾಗಿರೋದ್ರಿಂದ ಕ್ಯಾಪ್ಸಿಕಮ್ಮು ಮತ್ತು ಎಲೆಕೋಸಲ್ಲಿ ಅದನ್ನು ಹಿಂಡಿಬಿಟ್ಟು ನೀರು ತೆಕ್ಕೋಬೇಕು ನೀವು. ನೋಡಿ, ಈಗೆಲ್ಲ ಮಾಡ್ಕೊಂಡಾಗಿದೆ. ಈ ಕಡೆ ಒಂದು ಜಾರ್ಗೆ ಒಂದು ಬೆಳ್ಳುಳ್ಳಿ ಹಾಗೆ 2 ಪೀಸು ಶುಂಠಿಯನ್ನು ಹಾಕ್ಬಿಟ್ಟು ನಾನು ತರಿತರಿಯಾಗಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ, ಅದು ಶೇಜ್ವಾನ್ ಸಾಸ್ಗೆ ಹಾಕೋದಕ್ಕೆ. ಹಾಗೆಯೇ 2 ಟೊಮೊಟೊ ಮತ್ತು 6 ಬ್ಯಾಡಗಿ ಮೆಣಸಿನ್ಕಾಯಿನ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಸೇರಿಸಿ ಬೇಯಿಸಿಟ್ಕೋಬೇಕು. ಅದನ್ನು ಅದು ಶೇಜ್ವಾನ್ ಸಾಸ್ಗೆ ಬಳಸೋದಕ್ಕೆ. ಈಗ ನೋಡಿ, ಇಲ್ಲಿ ಎಲ್ಲ ಹಿಂಡಿಬಿಟ್ಟು ನಾನು ನೀರು ತೆಗೆದಿಟ್ಕೊಂಡಿದ್ದೀನಿ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿನೂ ತರಿತರಿಯಾಗಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಿಟ್ಟನ್ನು ಕಲಿಸ್ಬಿಟ್ಟು ನೆನೆಯೋದಕ್ಕೆ ಬಿಡೋಣ ಮೊದಲು ನಾವು. ನಾನು ಮಾಮೂಲಿಯಾಗಿ ಮನೇಲಿ ಚಪಾತಿಗೆ ಬಳಸೋ ಹಿಟ್ಟನ್ನೇ ತೊಗೊಂಡಿದ್ದೀನಿ. ಸಾಮಾನ್ಯವಾಗಿ ಅದನ್ನು ಮೈದಾದಲ್ಲಿ ಮಾಡ್ತಾರೆ, ನಾನು ಮೈದಾ ಅಷ್ಟಾಗಿ ಬಳಸಲ್ಲ, ಸೊ ಹಾಗಾಗಿ ಚಪಾತಿ ಹಿಟ್ಟನ್ನೇ ನಾನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಮೈದಾ ಹಿಟ್ಟಲ್ಲೂ ಸಹ ಮಾಡ್ಕೋಬೋದು. ನೋಡಿ, ಹಿಟ್ಟು ಕಲಸಾಗಿದೆ. ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಂಡು ಅದಕ್ಕೊಂದು ತಟ್ಟೆ ಮುಚ್ಚಿಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಬೇಕು. ನಾನು ಆಗಲೇ ಹೇಳಿದ್ನಲ್ಲ, ಟೊಮೊಟೊ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಬೇಯಿಸ್ಕೊಂಡಿದ್ದೀನಿ ಅಂತ. ನೋಡಿ, ಈಗ ಬೇಯಿಸ್ಕೊಂಡಾಗಿದೆ. ಬನ್ನಿ ಆ ಕಡೆ ಸ್ಟಫಿಂಗಿಗೆ ಒಗ್ಗರಣೆ ಮಾಡೋಣ. ಯಾಕೆ ಅಂದರೆ ಅದು ಸ್ವಲ್ಪ ಹೊತ್ತು ತಣ್ಣಗಾಗಬೇಕು, ಸೊ ಹಾಗಾಗಿ ಫಸ್ಟ್ ಅದಕ್ಕೆ ಒಗ್ಗರಣೆಯನ್ನು ಮಾಡಿಬಿಟ್ಟು ಅದು ತಣ್ಣಗಾಗಲಿಕ್ಕೆ ಬಿಡೋಣ. ಮೊದಲಿಗೆ ಒಂದು ಬಾಣಲಿಗೆ ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನಂತರ ಎಣ್ಣೆ ಕಾದ್ಮೇಲೆ ಈರುಳ್ಳಿಯನ್ನು ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಈರುಳ್ಳಿಯನ್ನು ಸೇರಿಸಾಗಿದೆ. ಒಂದೊಂದನ್ನೇ ತರಕಾರಿಯನ್ನು ಈ ರೀತಿಯಾಗಿ ಸೇರಿಸ್ತಾ ಬಾಡಿಸ್ತಾ ಹೋಗಬೇಕು. ಪನ್ನೀರು ಮತ್ತು ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಹಾಕಬೇಕು ನಾವು. ಈಗ ಕ್ಯಾಪ್ಸಿಕಮನ್ನು ಸೇರಿಸಿದ್ದೀನಿ. ಇದೇ ರೀತಿಯಾಗಿ ಎಲ್ಲ ಒಂದೊಂದನ್ನೇ ಸೇರಿಸ್ತಾ ಸ್ವಲ್ಪ ಸ್ವಲ್ಪ ಹೊತ್ತು ಬಾಡಿಸ್ತಾ ಹೋಗಿ. ಈಗ ಎಲೆಕೋಸು ಮತ್ತು ಕ್ಯಾರೆಟನ್ನು ಅದಕ್ಕೆ ಸೇರಿಸ್ಬೇಕು. ಆನಂತರ ಕಾರ್ನು. ಈಗ ನೋಡಿ, ಎಲ್ಲವನ್ನು ಸೇರಿಸಾಗಿದೆ. ಸೇರಿಸಾದ ನಂತರ ಸ್ವಲ್ಪ ಹೊತ್ತು ಬಾಡಿಸಿ ಚೆನ್ನಾಗಿ ಬೇಯುತ್ತೆ. ಅದಾಗ ನೋಡಿ ಹೇಗೆ ಕಾಣ್ತಾ ಇದೆ ಕಲರ್ಫುಲ್ಲಾಗಿ. ಈಗ ಅದಕ್ಕೆ ಒಂದು 2 ಸ್ಪೂನಷ್ಟು ಕಾರ್ನ್ ಫ್ಲೋರನ್ನು ಹಾಕ್ತಾಯಿದ್ದೀನಿ. ಅದು ಬೈಂಡಿಂಗಿಗೋಸ್ಕರ ಅಷ್ಟೇ. ಕಾರ್ನ್ ಫ್ಲೋರನ್ನು ಹಾಕ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು. 1 ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ. ನೀವು ಜಾಸ್ತಿ ಮಾಡೋದಾದರೆ ಪ್ರಮಾಣಕ್ಕೆ ತಕ್ಕಂತೆ ಉಪ್ಪನ್ನು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ಹರ್ಬ್ಸನ್ನು ಸೇರಿಸ್ತಾ ಇದ್ದೀನಿ. ಇದೆಲ್ಲ ಸೂಪರ್ ಮಾರ್ಕೆಟಲ್ಲೇ ಸಿಗುತ್ತೆ ನಿಮಗೆ. ರಿಲಯನ್ಸ್ ಇರ್ಬೋದು, ಮೋರ್ ಇರ್ಬೋದು ಅಂತ ಕಡೆ. ಹಾಗೆಯೇ ರೆಡ್ ಚಿಲ್ಲಿ ಸಾಸ್ ಒಂದು 2 ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸನ್ನು ಹಾಕ್ತಾಯಿದ್ದೀನಿ. ನಿಮಗೆ ಬೇಕಂದರೆ 1-2 ಹಸಿಮೆಣಸಿನ್ಕಾಯನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೋಬೋದು. ಖಾರ ಸಾಕಾಗಲ್ಲ ಅಂದರೆ ನಾನು ಚಿಲ್ಲಿ ಸಾಸ್ ಮಾತ್ರನೇ ಸೇರಿಸ್ತಾಯಿದ್ದೀನಿ. ತುಂಬ ಖಾರ ತಿನ್ನೋವಂಥವ್ರು ಸ್ವಲ್ಪ ಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕ್ಕೋಬೋದು. ಈಗ
ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ತುರಿದಿಟ್ಕೊಂಡಿದ್ವಲ್ಲ ಪನ್ನೀರು ಲಾಸ್ಟಲ್ಲಿ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಳಿಸ್ಕೋಬೇಕು. ಈಗ ಅದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಂಬೆಹಣ್ಣು ಈಗಲೇ ಸೇರಿಸೋದು ಬೇಡ, ನಾವು ಸ್ಟೌವಿಂದ ಕೆಳಗೆ ಇಳಿಸಿದ್ಮೇಲೆ ನಿಂಬೆಹಣ್ಣನ್ನು ಹಾಕ್ಕೋಬೇಕು. ಈಗ ಅದನ್ನು ಆಫ್ ಮಾಡಿಬಿಟ್ಟು ತಣ್ಣಗಾಗ್ಲಿಕ್ಕೆ ಬಿಡೋಣ. ಈ ಕಡೆ ಶೇಜ್ವಾನ್ ಚಟ್ನಿಗೆ ಟೊಮೊಟೊ ಮತ್ತು ಮೆಣಸಿನ್ಕಾಯಿನ ಬೇಯಿಸ್ಕೊಂಡಿದ್ವಲ್ಲ ಅದನ್ನೀಗ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಈಗ ಅದ್ರ ಮೇಲಿನ ಸಿಪ್ಪೆ ತೆಗೆದುಬಿಟ್ಟು ಟೊಮೊಟೊವನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಎರಡನ್ನೂ ಒಟ್ಟಿಗೆ ಬೇಯಿಸ್ಕೊಳ್ಳಿ. ಈಗ ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು ಸ್ಪೂನಷ್ಟು ಕಾರ್ನ್ ಫ್ಲೋರ್ ಮತ್ತು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸಿ ನಾವು ಮಿಕ್ಸಿ ಮಾಡ್ಕೋಬೇಕು. ನೀರು ಸೇರಿಸ್ತೇನೆ, ಹಾಗೆಯೇ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಬಿಟ್ಟು ಅದಕ್ಕೊಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿ ಶುಂಠಿಯನ್ನು ತರಿತರಿಯಾಗಿ ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ಲ ಅದು ಹಾಕಬೇಕು. ನಂತರ ಟೊಮೊಟೊ ಮತ್ತು ಮೆಣಸಿನ್ಕಾಯಿಯನ್ನು ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಅದಕ್ಕೆ ಆ್ಯಡ್ ಮಾಡಬೇಕು. ನೀವು ನೀರನ್ನು ನೋಡಿಬಿಟ್ಟು ಸೇರಿಸ್ಕೊಳ್ಳಿ. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ಅದು ಜಾರಲ್ಲಿರೋದನ್ನು ತೊಳೆದ್ಬಿಟ್ಟು ಹಾಕಿದ್ದೀನಿ ನಾನು. ಈಗ ಸ್ವಲ್ಪ ಹರ್ಬ್ಸನ್ನು ಅದಕ್ಕೆ ಸೇರಿಸ್ಕೋಬೇಕು. ರುಚಿಗೆ ಸ್ವಲ್ಪ ಉಪ್ಪು, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಕೆಚಪನ್ನು ಸೇರಿಸ್ತಾಯಿದ್ದೀನಿ. ಅದಕ್ಕೇ ಟೇಸ್ಟು ಸ್ವಲ್ಪ ಹೊಂದ್ಕೊಂಡಂಗೆ ಆಗುತ್ತೆ ಅಂತ ಅಷ್ಟೇ. ಈಗ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ಕೋಬೇಕು. ಅದು ಸ್ವಲ್ಪ ಕುದ್ದ ನಂತರ ಕೆಳಗಿಳಿಸಿದರೆ ಸಾಸ್ ರೆಡಿಯಾಗುತ್ತೆ. ಈ ಕಡೆ ನಾನು ನಿಂಬೆಹಣ್ಣನ್ನು ಸೇರಿಸಿ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ಟಫಿಂಗಿಗೆ. ತಣ್ಣಗಾದ ನಂತರ ನಾನು ನಿಂಬೆ ರಸವನ್ನು ಸೇರಿಸ್ತಾಯಿದ್ದೀನಿ, ಯಾಕೆಂದರೆ ಬಿಸಿ ಇದ್ದಾಗಲೇ ಸೇರಿಸಿದರೆ ಸ್ವಲ್ಪ ಕಹಿ ಬರ್ಬೋದು ಅಂತ. ಈಗ ನೋಡಿ, ಸಾಸ್ ರೆಡಿಯಾಗಿದೆ. ಇದನ್ನು ಕೆಳಗಿಳಿಸ್ಬೇಕು. ಸ್ಟಫಿಂಗು ಸಹ ತಣ್ಣಗಾಗಿದೆ. ಈಗ ಹಿಟ್ಟನ್ನು ಕಲಸಿಟ್ಟಿದ್ವಲ್ಲ ಅದರಲ್ಲಿ ಚಪಾತಿಯನ್ನು ಉಜ್ಕೋಬೇಕು. ಆ ಕಡೆ ನಾನು ಒಂದು ಇಡ್ಲಿ ಪಾತ್ರೆಯನ್ನು ಇಟ್ಬಿಟ್ಟು ಅದರಲ್ಲಿ ನೀರು ಸಹ ಬಿಸಿಗಿಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದಿ ಬಂದ ನಂತರ ಇದನ್ನು ಅದರೊಳಗಡೆ ಇಟ್ಟು ಬೇಯಿಸ್ಕೋಬೇಕು. ಈ ರೀತಿಯಾಗಿ ಚಪಾತಿ ಲಡ್ಸಾಗಿದೆ. ರೌಂಡ್ದಾಗಿರೋ ಬೌಲು ಏನಾರು ತಗೊಂಡು ನೀವು ಆ ಚಪಾತಿಯನ್ನು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ರೌಂಡಾಗಿ. ನೋಡಿ, ತುಂಬ ತೆಳ್ಳಗೂ ಬೇಡ, ತುಂಬ ದಪ್ಪಗೂ ಬೇಡ, ಮೀಡಿಯಮ್ ಆಗಿ ನೀವು ಅದನ್ನು ಲಟ್ಟಿಸ್ಕೋಬೇಕು. ನೋಡಿ, ಈ ಸೈಜಲ್ಲಿ. ಈಗ ಸ್ಟಫಿಂಗನ್ನು ನಾನು ಅದರೊಳಗೆ ತುಂಬಿ ಎಲ್ಲ ಜೋಡಿಸಿದ್ದೀನಿ. ಆ ಕಡೆ ನೀರು ಬಿಸಿಯಾಗಿದೆ. ಈಗ ಇವನ್ನೆಲ್ಲ ಅದರೊಳಗೆ ನಾವು ಜೋಡಿಸ್ಕೋಬೇಕು. ನಾನು ಇಡ್ಲಿ ಪಾತ್ರೆ ಒಳಗೆ ಇಟ್ಟಿದ್ದೀನಲ್ಲ ತಟ್ಟೆ, ಅದಕ್ಕೂ ಸಹ ಸ್ವಲ್ಪ ತುಪ್ಪವನ್ನು ಹಚ್ತಾಯಿದ್ದೀನಿ. ಇವನ್ನ ಅದರೊಳಗೆ ಜೋಡಿಸಿದಾಗ ಬೆಂದ ನಂತರ ಅದು ಈಸಿಯಾಗಿ ನಾವು ತೆಕ್ಕೋಬೋದು. ಅದಕ್ಕೋಸ್ಕರ ನಾನು ಸ್ವಲ್ಪ ತುಪ್ಪವನ್ನು ಸವರ್ತಾಯಿದ್ದೀನಿ. ಈಗ ಒಂದೊಂದನ್ನೇ ಜೋಡಿಸ್ತಾ ಹೋಗೋಣ. ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಮೋದಕದ ರೀತಿನಾದರೂ ಮಾಡ್ಬೋದು, ಇಲ್ಲ ಕರ್ಗಡಬ ಥರನಾದರೂ ನೀವು ಮಾಡ್ಕೋಬೋದು. ಮೋಮೋಸ್ ಸಾಮಾನ್ಯವಾಗಿ ಈ ಶೇಪಲ್ಲಿದ್ದರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಸೊ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೋಬೋದು. ಈಗ ನೋಡಿ, ಎಲ್ಲ ಜೋಡಿಸಾಗಿದೆ. ನಾನು ಬಾಯಿ ಮುಚ್ಚಿಬಿಟ್ಟು 10 ನಿಮಿಷ ಅದನ್ನು ಬೇಯಿಸ್ಕೊತೀನಿ. ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಬೇಯಿಸ್ಕೊಡಿ. ನೋಡಿ, ಈಗ ಆಗಿದೆ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಮೋಮೋಸ್ ರೆಡಿಯಾಗಿದೆ. ಶೇಜ್ವಾನ್ ಚಟ್ನಿ ಜೊತೆ ಸವಿಯೋಣ ಬನ್ನಿ. ಥ್ಯಾಂಕ್ ಯು.